ಕಳೆದ ಕೆಲವು ದಿನಗಳ ಹಿಂದೆ ತಮಿಳುನಾಡು ಮೂಲದ 19 ವರ್ಷದ ಯುವತಿಯೊಬ್ಬಳು ತನ್ನ ಮೇಲೆ ಗ್ಯಾಂಗ್ ರೇಪ್ ಆಗಿದೆ ಎನ್ನುವಂತಹ ಆರೋಪವನ್ನ ಮಾಡಿದ್ಲು. ಇದೀಗ ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅವತ್ತು ಆಯೋಜನೆಯಾಗಿದ್ದಂತಹ ಪಾರ್ಟಿ ಹೇಗಿತ್ತು ಗೊತ್ತಾ? ಐಷಾರಾಮಿ ರೆಕ್ಸ್ ವಿಲ್ಲಾದಲ್ಲಿ ನಿಖಿಲ್ ಐಷಾರಾಮಿ ಪಾರ್ಟಿಯನ್ನ ಆಯೋಜನೆ ಮಾಡಿದ್ದ. ಈಗ ಅವತ್ತು ನಡೆದಿದ್ದಂತಹ ಪಾರ್ಟಿಯ ಫೋಟೋಸ್ ಹಾಗೂ ವಿಡಿಯೋಸ್ ನ್ಯೂಸ್ ಫಸ್ಟ್ಗೆ ಲಭ್ಯವಾಗಿದೆ. ಹುಡುಗಿಯರ ಜೊತೆ ಡ್ರಗ್ಸ್ ಎಣ್ಣೆ ಪಾರ್ಟಿ ಮಾಡಿ ಡಾನ್ಸ್ ಮಾಡಿ ಶೋಕಿಯನ್ನ ಮಾಡಿದ್ದ. ಹುಡುಗಿಯರ ಪಾರ್ಟಿ ಫೋಟೋಸ್ ಹಾಗೂ ವಿಡಿಯೋಸ್ ವೈರಲ್ ಆಗಿದ್ದು ನ್ಯೂಸ್ ಫಸ್ಟ್ಗೆ ಲಭ್ಯವಾಗಿದೆ. ಇವಾಗ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಚಂದ್ರಶೇಖರ್. ಈ ಅಮೃತಹಳ್ಳಿ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದೆ ಎನ್ನಲಾಗಿರುವಂತಹ ಗ್ಯಾಂಗ್ ರೇಪ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪ ಪ್ರತ್ಯಾರೋಪಗಳು ಕೇಳಿ ಬರ್ತಾ ಇದೆ. ಹುಡುಗಿ ಕೂಡ ಎಫ್ಐಆರ್ ಅನ್ನು ದಾಖಲಿಸಿದ್ದಾಳೆ. ಇತ್ತ ನಿಖಿಲ್ ಹಾಗೂ ಡಿಕ್ಸನ್ ಕೂಡ ಹುಡುಗಿಯ ಮೇಲೆ ಹನಿ ಟ್ರಾಪ್ ಮಾಡ್ತಿದ್ದಾರೆ ಅಂತ ಪ್ರಕರಣವನ್ನ ದಾಖಲಿಸಿದ್ದಾರೆ. ಈಗ ನೋಡಿದ್ರೆ ಪಾರ್ಟಿ ಮಾಡಿರೋ ಫೋಟೋಸ್ ಹಾಗೂ ವಿಡಿಯೋಸ್ ವೈರಲ್ ಆಗ್ತಾ ಇದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡೋದಾದ್ರೆ ಖಂಡಿತವಾಗಿಯೂ ಪ್ರತೀಕ್ಷಾ, ಏನು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಡಿಕ್ಸನ್ ಏನಿದ್ದಾನೆ, ಡಿಕ್ಸನ್ ಮೇಲೆ ಆರೋಪ ಬಂದಿರುವಂತಹದ್ದು ಪದೇ ಪದೇ ನನಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಸಾಕಷ್ಟು ಮೆಸೇಜ್ಗಳನ್ನ ಮಾಡ್ತಾ ಇದ್ದ. ಜೊತೆಗೆ ಆತ ಏನು ಫೋಟೋಶೂಟ್ ವಿಚಾರವಾಗಿ ನನ್ನನ್ನು ಪರಿಚಯ ಮಾಡಿಕೊಂಡು ಅದಾದ ನಂತರ ಏನು ಪಾರ್ಟಿಗೆ ಒಂದ್ 2-3 ಬಾರಿ ಕೋರಮಂಗಲದ ಪಬ್ನಲ್ಲಿ ಮೀಟ್ ಆಗಿದ್ವಿ. ಆ ಪಬ್ನಲ್ಲಿ ಮೀಟ್ ಆದಂತ ಸಂದರ್ಭದಲ್ಲಿ ಯಾವುದೇ ರೀತಿಯಾದಂತಹ ಅನುಚಿತ ವರ್ತನೆ ತೋರಿಲ್ಲ ಈತ. ಅದಾದ ನಂತರ ಏನು ಅವತ್ತು ರಾತ್ರಿ ಫೆಬ್ರವರಿ 14 ಏನಿತ್ತು, ಆ ಒಂದು ರಾತ್ರಿ ಮಾತ್ರ ಅನುಚಿತ ವರ್ತನೆ ತೋರಿರುವಂತಹದ್ದು. ಅಂದ್ರೆ ಆಫ್ಟರ್ ಪಾರ್ಟಿಗೆ ನಮ್ದೊಂದು ವಿಲ್ಲಾ ಇದೆ, ಆ ಒಂದು ವಿಲ್ಲಾದಲ್ಲಿ ಪಾರ್ಟಿ ಆಯೋಜನೆ ಆಗಿದೆ. ಆ ಒಂದು ಪಾರ್ಟಿಗೆ ಹುಡುಗಿರು ಕೂಡ ಬರ್ತಾ ಇದ್ದಾರೆ, ನೀನು ಸಹ ಬಂದ್ರೆ ಎಂಜಾಯ್ ಮಾಡ್ಬೋದು ಅನ್ನುವಂತ ನಿಟ್ಟಿನಲ್ಲಿ ಕರ್ಕೊಂಡು ಹೋಗಿದ್ದ. ಅದಕ್ಕೆ ಸಾಕ್ಷಿಯಾಗಿ ಈ ಒಂದು ವಿಡಿಯೋ ಕೂಡ ಇದೆ ಅನ್ನುವಂತ ನಿಟ್ಟಿನಲ್ಲಿ ಈಗಾಗಲೇ ಆ ವಿಡಿಯೋವನ್ನ ಕೂಡ ಹರಿಬಿಟ್ಟಿರುವಂತಹದ್ದು. ವಿಡಿಯೋವನ್ನ ನೋಡಿದ್ರೆ ಗೊತ್ತಾಗತ್ತೆ, ಅಲ್ಲಿ ಸಾಕಷ್ಟು ಯುವಕ ಯುವತಿಯರು ಕೂಡ ಸೇರ್ಕೊಂಡು ಏನೋ ಮೋಜು ಮಸ್ತಿಯಲ್ಲಿ ತೊಡಗಿರುವಂತಹದ್ದು. ಆ ಒಂದು ಸಂದರ್ಭದಲ್ಲಿ ಡ್ರಗ್ಸ್ ಕೂಡ ಇತ್ತು ಅನ್ನುವಂತಹದ್ದು ಯುವತಿಯ ಆರೋಪ ಆಗಿರುವಂತಹದ್ದು. ಹೀಗಾಗಿ ಈ ಹಿನ್ನೆಲೆಯಲ್ಲಿ ಈ ಒಂದು ಆರೋಪ ಜೊತೆಗೆ ಈ ಒಂದು ಕುರಿತಂತೆ ಅಮೃತಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಒಂದು ಪ್ರಕರಣ ಕೂಡ ದಾಖಲಾಗಿರುವುದರಿಂದ ಆ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಬ್ಬರು ಅಂದ್ರೆ ನಿಖಿಲ್ ಮತ್ತೆ ಡಿಕ್ಸನ್ ಇಬ್ಬರನ್ನು ಕೂಡ ಬಂಧನ ಮಾಡಿ ಈಗಾಗಲೇ ಪೊಲೀಸರು ವಿಚಾರಣೆಯನ್ನ ಮಾಡ್ತಾ ಇರುವಂತಹದ್ದು. ಏನು ಆ ವಿಲ್ಲಾ ಏನಿದೆ, ಆ ವಿಲ್ಲಾ ಕೂಡ ಕರ್ಕೊಂಡೋಗಿ ಒಂದು ಮಾಜರನ್ನ ಕೂಡ ಮಾಡಿ ಕರ್ಕೊಂಡ್ ಬಂದಿರುವಂತಹದ್ದು. ಈ ಒಂದು ಸಂದರ್ಭದಲ್ಲಿ ಆ ಒಂದು ವಿಲ್ಲಾದಲ್ಲಿ ಈಗ ಈ ಮೊದಲನೇ ಬಾರಿ ಎಲ್ಲ ಸಾಕಷ್ಟು ಬಾರಿ ಇದೇ ರೀತಿಯಾಗಿ ಪಾರ್ಟಿಗಳು ಆಯೋಜನೆ ಆಗ್ತಾ ಇತ್ತು. ಸಾಕಷ್ಟು ಯುವಕ ಯುವತಿಯರು ಕೂಡ ಅಲ್ಲಿ ಹೋಗಿ ಮೋಜು ಮಸ್ತಿಯನ್ನ ಮಾಡ್ತಾ ಇದ್ರು ಅನ್ನುವಂತಹದ್ದು ಸದ್ಯಕ್ಕೆ ಪತ್ತೆ ಆಗಿರುವಂತಹದ್ದು. ಈಗ ಸದ್ಯಕ್ಕೆ ಯುವತಿ ಏನು ಆ ಒಂದು ದೂರನ್ನ ಕೊಟ್ಟಿದ್ದಾಳೆ, ಆ ಒಂದು ದೂರಿಗೆ ಸಂಬಂಧಪಟ್ಟಂತೆ ಈ ಹಿಂದೆ ಮೊದಲಿಗೆ ದೂರು ದಾಖಲು ಮಾಡಿದಂತ ಸಂದರ್ಭದಲ್ಲಿ ಯಾವುದೇ ರೀತಿಯಾದಂತಹ ಎವಿಡೆನ್ಸ್ ಗಳನ್ನ ಆಕೆ ನೀಡಿರಲಿಲ್ಲ. ಈಗ ಸದ್ಯಕ್ಕೆ ಒಂದೊಂದಾಗಿ ಪೊಲೀಸರು ತನಿಖೆ ಮಾಡಿ ಆ ಒಂದು ಎವಿಡೆನ್ಸ್ ಗಳಂದ್ರೆ ಆಕೆಯ ಮೇಲೆ ಅತ್ಯಾಚಾರ ಆರೋಪ ಏನು ಮಾಡಿದಾಳೆ, ಆ ಒಂದು ಆರೋಪಕ್ಕೆ ಸಂಬಂಧಪಟ್ಟಂತೆ ಎವಿಡೆನ್ಸ್ ಗಳನ್ನ ಕಲೆಕ್ಟ್ ಮಾಡ್ಲಿಕ್ಕೆ ಪೊಲೀಸರು ಮುಂದಾಗಿರುವಂತಹದ್ದು. ಪ್ರತೀಕ್ಷಾ, ಚಂದ್ರಶೇಖರ್, ದೃಶ್ಯಾವಳಿಗಳನ್ನ ಗಮನಿಸಿದ್ರೆ ಇವರು ಜೋರಾಗಿ ಮ್ಯೂಸಿಕ್ ಹಾಕೊಂಡು ಭರ್ಜರಿಯಾಗಿ ಪಾರ್ಟಿ ಮಾಡಿರೋದಂತೂ ಗೊತ್ತಾಗ್ತದೆ. ಈ ವಿಲ್ಲಾ ಯಾರಿಗ್ ಸೇರಿದ್ದು? ಖಾಸಗಿ ವಿಲ್ಲಾನ ಅಥವಾ ಇಷ್ಟು ಜೋರಾಗಿ ಮ್ಯೂಸಿಕ್ ಹಾಕೊಂಡು ಪಾರ್ಟಿ ಮಾಡಿದ್ರು ಸ್ಥಳೀಯರು ಯಾರು ಈ ಬಗ್ಗೆ ಕಂಪ್ಲೇಂಟ್ ಮಾಡಿದ್ವಾ ಚಂದ್ರಶೇಖರ್? ಖಂಡಿತವಾಗಿಯೂ ಪ್ರತೀಕ್ಷಾ, ಏನು ಈ ಒಂದು ಏರಿಯಾ ಏನಿದೆ ಇದು ಒಂದು ಪ್ರತಿಷ್ಠಿತ ಏರಿಯಾ ಆಗಿದೆ. ಈ ಒಂದು ಪ್ರದೇಶದಲ್ಲಿ ಸಾಕಷ್ಟು IPS ಅಧಿಕಾರಿಗಳು ಕೂಡ ಇದ್ದಾರೆ, ಮತ್ತೆ IPS ಅಧಿಕಾರಿಗಳ ಮನೆಗಳಿದಾವೆ ಅಂತ ಹೇಳಿ ಸದ್ಯಕ್ಕೆ ಗೊತ್ತಾಗಿರುವಂತಹದ್ದು. ಹೀಗಾಗಿ ಈ ಒಂದು ವಿಲ್ಲಾ ಏನಿದೆ, ಈ ಒಂದು ವಿಲ್ಲಾ ಕೂಡ ಏನೋ ಒಂದು IPS ಅಧಿಕಾರಿಗೆ ಸೇರಿರುವಂತ ವಿಲ್ಲಾ. ಆದ್ರೆ IPS ಅಧಿಕಾರಿಗೂ ಇದಕ್ಕೂ ಯಾವುದೇ ರೀತಿಯಾದಂತ ಸಂಬಂಧ ಇಲ್ಲ. ಅವರು ಏನು ನಿಖಿಲ್ ಅಂತ ಏನಿದ್ದಾನೆ, ಈತ ಒಂದು IPS ಅಧಿಕಾರಿಯಿಂದ ಒಂದು ಬಾಡಿಗೆಗೆ ಪಡ್ಕೊಂಡಿರ್ತಾನೆ. ಬಾಡಿಗೆಗೆ ಪಡ್ಕೊಂಡು ಈತ ನಿಖಿಲ್ ಏನಿದ್ದಾನೆ, ಈತ ಪಾರ್ಟಿಗಳನ್ನ ಆಫ್ಟರ್ ಪಾರ್ಟಿಗಳನ್ನ ಆಯೋಜನೆ ಮಾಡ್ಲಿಕ್ಕೆ ಬಾಡಿಗೆಗೆ ಕೊಡ್ತಾ ಇರ್ತಾನೆ. ಆ ಒಂದು ಬಾಡಿಗೆಗೆ ಕೊಡುವಂತಹ ಒಂದು ಕಾಯಕವೇ ಈ ನಿಖಿಲ್ದಾಗಿರುತ್ತೆ. ಅದೇ ಸಂದರ್ಭದಲ್ಲಿ ಈತ ಕೂಡ ಬೇಕು ಅಂದಾಗ ಆ ಒಂದು ವಿಲ್ಲಾದಲ್ಲಿ ಪಾರ್ಟಿಗಳನ್ನ ಆಯೋಜನೆ ಮಾಡ್ತಾ ಇರ್ತಾನೆ. ಇನ್ನು ಅಕ್ಕಪಕ್ಕದ ವಿಲ್ಲಾಗಳಲ್ಲಿ ಕೂಡ ಸಾಕಷ್ಟು ಏನೋ ಇದೇ ರೀತಿಯಾದಂತಹ ವಿಲ್ಲಾಗಳಿರುವಂತಹದ್ದು ಸರ್ವಿಸ್ ವಿಲ್ಲಾಸ್ ಅಂತಂದ್ರೆ ಆ ಪಾರ್ಟಿಗಳಿಗೆ ಈ ರೀತಿಯಾದಂತಹ ಸಂಬಂಧಪಟ್ಟಂತ ಈವೆಂಟ್ಗಳಿಗೆ ಬಾಡಿಗೆ ಕೊಡುವಂತಹ ವಿಲ್ಲಾಗಳಾಗಿದ್ದಾವೆ. ಹಾಗಾಗಿ ಎಲ್ಲೊಂದ್ ಕಡೆ ಇದೇ ರೀತಿಯಾಗಿ ಅಲ್ಲಿ ಕಾಮನ್ ಆಗಿ ನಡೀತಾನೆ ಇರ್ತವೆ. ಹಾಗಾಗಿ ಯಾರು ಕೂಡ ತಲೆ ಕೆಡಿಸ್ಕೊಂಡಿರ್ಲಿಲ್ಲ. ಇನ್ನು ಸದ್ಯಕ್ಕೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಪೊಲೀಸರು ಕೂಡ ಏನಾದ್ರು ಅಂದಿನ ರಾತ್ರಿ ಅಲ್ಲದೆ ಬೇರೆ ದಿನಗಳು ಏನಾದ್ರು ಈ ರೀತಿಯಾದಂತಹ ಜೋರಾಗಿ ಗಲಾಟೆ ಆಗಿರ್ಬೋದು ಅಥವಾ ಬೇರೆ ಬೇರೆ ಯುವತಿಯರು ಏನಾದ್ರು ಬಂದು ದೂರು ಕೊಡ್ತಾರಾ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಕೂಡ ತನಿಖೆಯನ್ನ ಮುಂದುವರಿಸಿರುವಂತಹದ್ದು. ಪ್ರತೀಕ್ಷಾ, ಥ್ಯಾಂಕ್ ಯು ಚಂದ್ರಶೇಖರ್ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.